ಒಂದು ಹೊಸ ಜೀವನ. ಕ್ರೈಸ್ತ ವಿಶ್ವಾಸದಲ್ಲಿ ಈ ಪರಿವರ್ತನೆ ಅನ್ನೋ ಪದಕ್ಕೆ ತುಂಬಾನೇ ಆಳವಾದ ಅರ್ಥವಿದೆ ಅಲ್ವಾ? ಈ ದೊಡ್ಡ ಬದಲಾವಣೆಯ ಹಿಂದಿರೋ ಒಂದು ತುಂಬಾನೇ ಶಕ್ತಿಯುತವಾದ ಪ್ರಕ್ರಿಯೆನೇ ಪವಿತ್ರಾತ್ಮಲ ದೀಕ್ಷಾಸ್ನಾನ. ಹಾಗಂದ್ರೆ ಏನಿದು? ಇದು ಹೇಗೆ ಒಬ್ಬ ವ್ಯಕ್ತಿಯ ಹಳೇ ಜೀವನವನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡುತ್ತೆ? ಬನ್ನಿ, ಇವತ್ತು ಇದರ ಬಗ್ಗೆ ಆಳವಾಗಿ ಮಾತಾಡೋಣ. ನೋಡಿ, ನಮ್ಮ ಇವತ್ತಿನ ಚರ್ಚೆ ಶುರು ಆಗೋದೇ ಈ ಒಂದು ಆಳವಾದ ಪ್ರಶ್ನೆಯಿಂದ. ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ, ಇದೊಂದು ರೀತಿ ಮಾನವ ಅಸಹಾಯಕತೆಯ ಕೂಗು. ನಾವು ಎದುರಿಸೋ ಸಮಸ್ಯೆಯ ಮೂಲವನ್ನೇ ಇದು ಪ್ರಶ್ನಿಸ್ತಾ ಇದೆ. ಸರಿ, ಈ ಇಡೀ ಚರ್ಚೆಯಲ್ಲಿ ನಾವಿದಕ್ಕೊಂದು ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಹಾಗಿದ್ರೆ ಮೊದಲು ಸಮಸ್ಯೆಯನ್ನೇ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಈ ಆಧ್ಯಾತ್ಮಿಕ ಪರಿವರ್ತನೆ ಅನ್ನೋದು ಯಾಕೆ ಬೇಕು? ಅದಕ್ಕೂ ಮುಂಚೆ ಮನುಷ್ಯನ ಸ್ಥಿತಿ ಹೇಗಿತ್ತು, ನಾವು ಯಾವ ಬಂಧನದಲ್ಲಿ ಇದ್ವಿ ಅಂತ ಮೂಲಗಳೇನು ಹೇಳುತ್ತೆ? ಬನ್ನಿ, ಈ ಭಾಗದಲ್ಲಿ ಅದಕ್ಕೆ ಉತ್ತರ ನೋಡೋಣ. ಮೊದಲನೇದಾಗಿ, ಮೂಲಗಳ ಪ್ರಕಾರ ಮಾನವರು ಆಧ್ಯಾತ್ಮಿಕವಾಗಿ ಸತ್ತ ಸ್ಥಿತಿಯಲ್ಲಿದ್ರು. ಅಂದ್ರೆ ಏನಿದು? ಅಂದ್ರೆ ನಮ್ಮ ಶರೀರಕ್ಕೆ ಜೀವ ಇದ್ರೂ ನಮ್ಮ ಆತ್ಮ ದೇವರ ಜೊತೆಗಿನ ಸಂಪರ್ಕವನ್ನೇ ಕಳ್ಕೊಂಡು ಒಂದು ರೀತಿ ನಿಷ್ಕ್ರಿಯವಾಗಿತ್ತು. ಯೋಚ್ನೆ ಮಾಡಿ, ಜೀವಂತವಾಗಿದ್ರೂ ಜೀವವೇ ಇಲ್ಲದ ಹಾಗೆ. ಆ ಒಂದು ಸ್ಥಿತಿಯಲ್ಲಿ ನಮ್ಮ ಜೀವನದ ಕೇಂದ್ರ ಬಿಂದುನೇ ನಾನು ಮತ್ತು ನನ್ನದು ಆಗಿತ್ತು. ಅಂದ್ರೆ ನಮ್ಮ ಸ್ವಂತ ಇಚ್ಛೆಗಳು, ನಮ್ಮ ಸ್ವಂತ ಬಯಕೆಗಳೇ ನಮ್ಮನ್ನ ನಡೆಸ್ತಿದ್ವು. ನಮ್ಮ ಇಡೀ ಜೀವನ ಬರೀ ಸ್ವಾರ್ಥ ಮತ್ತು ಶಾರೀರಿಕ ಆಸೆಗಳನ್ನ ಪೂರೈಸ್ಕೊಳ್ಳೋದ್ರಲ್ಲೇ ಕಳೆದೋಗ್ತಿತ್ತು. ಹಾಗಾದ್ರೆ ಇದರ ಅಂತಿಮ ಪರಿಣಾಮ ಏನಾಯ್ತು? ಏನಂದ್ರೆ, ನಮ್ಮ ಸ್ವಂತ ಶಕ್ತಿಯಿಂದ ದೇವರಿಗೆ ಮೆಚ್ಚುಗೆಯಾಗುವಂತಹ ಜೀವನ ನಡೆಸೋಕೆ ನಮಗಾಗ್ತಾನೇ ಇರಲಿಲ್ಲ. ನಾವು ಸಂಪೂರ್ಣವಾಗಿ ಅಸಮರ್ಥರಾಗಿದ್ವಿ. ನಮ್ಮ ಜೀವನ ಒಂದು ರೀತಿ ಆಧ್ಯಾತ್ಮಿಕವಾಗಿ ಬರಡಾಗಿತ್ತು. ಒಳ್ಳೆ ಫಲವನ್ನ ಕೊಡೋಕೆ ಸಾಧ್ಯವೇ ಇರಲಿಲ್ಲ. ಇದನ್ನೇ ನೋಡಿ ಆ ಆರಂಭದ ಪ್ರಶ್ನೆಯಲ್ಲಿ ಮರಣಕ್ಕೆ ಗುರಿಯಾದ ದೇಹ ಅಂತ ಕರೆದಿರೋದು. ಹಾಗಾದರೆ ಈ ಬಂಧನದಿಂದ ಪಾರಾಗೋಕೆ ದಾರಿನೇ ಇಲ್ವಾ? ಖಂಡಿತ ಇದೆ. ಈ ಸಮಸ್ಯೆಗೆ ಒಂದು ಪರಿಪೂರ್ಣ ಮಾದರಿಯಾದ ಪರಿಹಾರವನ್ನ ಯೇಸುವಿನಲ್ಲೇ ನಾವು ನೋಡಬಹುದು ಅಂತ ಮೂಲಗಳು ಹೇಳುತ್ತೆ. ಅವರ ದೀಕ್ಷಾಸ್ನಾನ, ಅದೇ ನಮಗೆ ದಾರಿ ತೋರಿಸೋ ಒಂದು ದೈವಿಕ ನಿದರ್ಶನ. ಮತ್ತಾಯನ ಸುವಾರ್ತೆಯಲ್ಲಿ ಈ ಘಟನೆಯನ್ನ ತುಂಬನೇ ಅದ್ಭುತವಾಗಿ ವಿವರಿಸಲಾಗಿದೆ. ಯೇಸು ಯೋಹಾನನ ಹತ್ರ ದೀಕ್ಷಾಸ್ನಾನ ತಗೊಳ್ಳೋಕೆ ಜೋರ್ಡನ್ ನದಿಗೆ ಬರ್ತಾರೆ. ಯೋಹಾನ ಮೊದಲು ಸ್ವಲ್ಪ ಹಿಂಜರಿತಾರೆ, ಆದ್ರೆ ಸಕಲ ನೀತಿಯನ್ನು ಹೀಗೆ ನೆರವೇರಿಸುವುದು ಯೋಗ್ಯ ಅಂತ ಯೇಸು ಹೇಳಿದಾಗ ಒಪ್ಕೊಳ್ತಾರೆ. ದೀಕ್ಷಾಸ್ನಾನ ಆದ ತಕ್ಷಣ ಆಕಾಶ ತೆರೆಯುತ್ತೆ, ಪವಿತ್ರಾತ್ಮ ಒಂದು ಪಾರಿವಾಳದ ಹಾಗೆ ಇಳಿದು ಬರುತ್ತೆ. ಮತ್ತೆ ಇವನು ನನ್ನ ಪ್ರೀತಿಯ ಮಗುನು, ಇವನಲ್ಲಿ ನಾನು ಸಂಪೂರ್ಣವಾಗಿ ಸಂತುಷ್ಟನಾಗಿದ್ದೇನೆ ಅನ್ನೋ ತಂದೆಯಾದ ದೇವರ ಧ್ವನಿ ಕೇಳಿಸುತ್ತೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಅಲ್ವಾ? ಯೋಹಾನನ ದೀಕ್ಷಾಸ್ನಾನ ಅಂದ್ರೆ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋದು. ಹಾಗಿದ್ರೆ ಪಾಪವೇ ಇಲ್ಲದ ಯೇಸುವಿಗೆ ಇದರ ಅವಶ್ಯಕತೆ ಏನಿತ್ತು? ಯೋಚ್ನೆ ಮಾಡಿ ನೋಡಿ. ಈ ಪ್ರಶ್ನೆಗೆ ನಮ್ಗೆ ಉತ್ತರ ಸಿಕ್ಕರೆ ದೀಕ್ಷಾಸ್ನಾನದ ನಿಜವಾದ ಉದ್ದೇಶ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇದಕ್ಕೆ ಉತ್ತರ ತುಂಬಾನೇ ಸ್ಪಷ್ಟವಾಗಿದೆ. ಯೇಸುವಿನ ದೀಕ್ಷಾಸ್ನಾನ ಪಾಪ ಪರಿಹಾರಕ್ಕಾಗಿ ಖಂಡಿತ ಇರಲಿಲ್ಲ. ಯಾಕೆಂದ್ರೆ ಅವರು ಮೊದಲೇ ಪವಿತ್ರಾತ್ಮನಿಂದ ತುಂಬಿದವರಾಗಿದ್ರು. ಬದಲಿಗೆ ಇದಕ್ಕೆ 3 ಮುಖ್ಯ ಕಾರಣಗಳಿದ್ವು. 1, ಅವರ ದೈವಿಕ ಸೇವೆಗೆ ಎಲ್ಲರ ಮುಂದೆ ಅಧಿಕೃತವಾಗಿ ಅಭಿಷೇಕ ಮಾಡೋದು. 2, ಮನುಷ್ಯನಾಗಿ ದೇವರಿಗೆ ಸಂಪೂರ್ಣ ವಿಧೇಯತೆ ಅಂದ್ರೆ ಏನು, ಅದು ಹೇಗಿರಬೇಕು ಅಂತ ತೋರಿಸೋದು. ಮತ್ತು 3, ಇದು ತುಂಬಾನೇ ಮುಖ್ಯ, ಪವಿತ್ರಾತ್ಮದ ಶಕ್ತಿಯಿಂದ ಪಾಪದ ಮೇಲೆ ಜಯ ಸಾಧಿಸಬಹುದು ಅಂತ ನಮ್ಗೆಲ್ಲರಿಗೂ ಒಂದು ಮಾದರಿಯಾಗಿ ನಿಲ್ಲೋದು. ಹಾಗಾಗಿ ಇಲ್ಲಿ 2 ಬೇರೆ ಬೇರೆ ರೀತಿಯ ದೀಕ್ಷಾ ಸ್ನಾನಗಳಿವೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಒಂದು ಕಡೆ ಯೋಹಾನನು ನೀರಿನಿಂದ ಕೊಟ್ಟಿದ್ದು ಅದು ಮೆಸ್ಸಿಯಾನಿಗಾಗಿ ಜನರನ್ನು ಸಿದ್ಧಪಡಿಸುವ ಪಶ್ಚಾತ್ತಾಪದ ಒಂದು ಹೆಜ್ಜೆ, ಅದೊಂದು ಸಿದ್ಧತೆ ಅಷ್ಟೆ. ಇನ್ನೊಂದು ಕಡೆ ಯೇಸು ಪವಿತ್ರಾತ್ಮದ ಮೂಲಕ ನೀಡೋದು, ಅದು ಅಂತಿಮ ನೆರವೇರಿಕೆ. ಅದು ಕೇವಲ ಸಿದ್ಧತೆಯಲ್ಲ, ಅದೇ ನಿಜವಾದ ಪರಿವರ್ತನೆ. ನಮ್ಮ ಹಳೆಯ ವ್ಯಕ್ತಿತ್ವವನ್ನೇ ಸಮಾಧಿ ಮಾಡಿ ಒಂದು ಹೊಸ ಜೀವನಕ್ಕೆ ಜನ್ಮ ನೀಡೋದು. ಸರಿ, ಇಲ್ಲಿಂದಲೇ ನಾವು ನಮ್ಮ ಚರ್ಚೆಯ ಹೃದಯ ಭಾಗಕ್ಕೆ ಬರ್ತಾ ಇದ್ದೀವಿ. ಆ ಮರಣದ ದೇಹದಿಂದ ಪಾರಾಗಲು ದೈವಿಕ ಪರಿಹಾರವೇ ಈ ಪವಿತ್ರಾತ್ಮದ ದೀಕ್ಷಾಸ್ನಾನ. ನೆನಪಿಡಿ, ಇದೊಂದು ಕೇವಲ ಆಚರಣೆಯಲ್ಲ, ಇದೊಂದು ಹೊಸ ಜನ್ಮ, ಒಂದು ರೀತಿ ಆಧ್ಯಾತ್ಮಿಕ ಪುನರ್ಜನ್ಮ. ಈ ವಚನ ಇಡೀ ಪ್ರಕ್ರಿಯೆಯನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ ನೋಡಿ. ದೀಕ್ಷಾ ಸ್ನಾನದಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗ್ತೀವಿ. ಅಂದ್ರೆ ನಮ್ಮ ಹಳೆಯ ಪಾಪದ ಸ್ವಭಾವವನ್ನ ಆತನೊಂದಿಗೆ ಹೂತು ಹಾಕ್ತೀವಿ. ಅಷ್ಟೇ ಅಲ್ಲ, ಕ್ರಿಸ್ತನು ಹೇಗೆ ಸಮಾಧಿಯಿಂದ ಮತ್ತೆ ಎದ್ದು ಬಂದನೋ ಹಾಗೆಯೇ ನಾವು ಕೂಡ ಒಂದು ಹೊಸ ಜೀವದಲ್ಲಿ ಬದುಕೋದಕ್ಕೆ ಎಬ್ಬಿಸಲ್ಪಡ್ತೇವೆ. ಇದು ಸಾವು ಮತ್ತು ಪುನರುತ್ಥಾನದ ಒಂದು ತುಂಬಾನೇ ಶಕ್ತಿಯುತವಾದ ಸಂಕೇತ.
ಯೇಸು ಇದನ್ನೇ ಮತ್ತೆ ಹುಟ್ಟುವುದು ಅಂತ ಕರೆದಿದ್ದು. ಅಂದ್ರೆ ಇದು ಇನ್ನೊಮ್ಮೆ ತಾಯಿಯ ಗರ್ಭದಿಂದ ಬರೋದಲ್ಲ, ಬದಲಿಗೆ ನೀರು ಮತ್ತು ಆತ್ಮದಿಂದ ಹುಟ್ಟೋದು. ಅಂದ್ರೆ ಪವಿತ್ರಾತ್ಮದ ಮೂಲಕ ಆಗುವ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಪರಿವರ್ತನೆ. ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ, ನಮ್ಮ ಯೋಚನೆಗಳು, ನಮ್ಮ ಆಸೆಗಳು, ನಮ್ಮ ಜೀವನದ ಗುರಿಗಳು ಎಲ್ಲವೂ ಹೊಸದಾಗಿ ಹುಟ್ಟಿದ ಹಾಗೆ. ಈ ಹೊಸ ಜನ್ಮವೇ ದೇವರ ರಾಜ್ಯಕ್ಕೆ ಪ್ರವೇಶಿಸೋಕೆ ಇರೋ ದಾರಿ. ಸರಿ, ಹಾಗಾದ್ರೆ ಈ ಹೊಸ ಜೀವನ ಅನ್ನೋದು ನಿಜ ಜೀವನದಲ್ಲಿ ಹೇಗಿರುತ್ತೆ? ಆ ಹಳೆಯ ನಾನುಗೂ ಈ ಹೊಸ ನಾನುಗೂ ಏನ್ ವ್ಯತ್ಯಾಸ? ಬನ್ನಿ, ಈ ಅದ್ಭುತವಾದ ಪರಿವರ್ತನೆಯನ್ನ ಇನ್ನಷ್ಟು ಹತ್ರದಿಂದ ನೋಡೋಣ. ಮೊದಲನೇ ಮತ್ತು ಅತಿ ದೊಡ್ಡ ಬದಲಾವಣೆ, ನಮ್ಮ ಜೀವನದ ಕೇಂದ್ರಬಿಂದುವೇ ಬದಲಾಗುತ್ತೆ. ಮೊದಲು ನನಗಾಗಿ ಅಂತ ಬದುಕ್ತಿದ್ದ ನಾವು ಈಗ ಕ್ರಿಸ್ತನಿಗಾಗಿ ಬದುಕೋಕೆ ಶುರು ಮಾಡ್ತೀವಿ. ನಮ್ಮ ಜೀವನದ ಚುಕ್ಕಾಣಿ ಸ್ವಾರ್ಥದ ಕೈಯಿಂದ ದೇವರ ಸಮರ್ಪಣೆಯ ಕಡೆಗೆ ತಿರುಗುತ್ತೆ. ಆದ್ರೆ ಈ ಹೊಸ ಜೀವನವನ್ನಡ್ಸೋಕೆ ಶಕ್ತಿ ಎಲ್ಲಿಂದ ಬರುತ್ತೆ? ಮೊದ್ಲೆಲ್ಲ ನಾವು ಎಲ್ಲದಕ್ಕೂ ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಬಲವನ್ನೇ ನಂಬ್ಕೊಂಡಿದ್ವಿ. ಆದ್ರೆ ಈಗ ಶಕ್ತಿಯ ಮೂಲವೇ ಬದಲಾಗಿದೆ. ನಮ್ಮ ಸ್ವಂತ ಶಕ್ತಿಯ ಬದಲು ಪವಿತ್ರಾತ್ಮದ ಶಕ್ತಿಯ ಮೇಲೆ ಅವಲಂಬಿತರಾಗೋಕೆ ಕಲಿತೀವಿ. ಹಾಗಾದ್ರೆ ಇದರ ಫಲಿತಾಂಶ ಏನು? ಹಿಂದೆ ಆಧ್ಯಾತ್ಮಿಕವಾಗಿ ಬರಡಾಗಿದ್ದ ನಮ್ಮ ಜೀವನ ಈಗ ಫಲಭರಿತವಾಗುತ್ತೆ. ಪ್ರೀತಿ, ಸಂತೋಷ, ಸಮಾಧಾನದಂತಹ ಪವಿತ್ರಾತ್ಮದ ಫಲಗಳು ನಮ್ಮ ಜೀವನದಲ್ಲಿ ತುಂಬಾನೇ ಸಹಜವಾಗಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇದು ನಮ್ಮೊಳಗೆ ಆದ ಬದಲಾವಣೆಗೆ ಹೊರಗಡೆ ಕಾಣೋ ಸಾಕ್ಷಿ ಇದ್ದ ಹಾಗೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಯೇಸು ಹೇಗೆ ಪವಿತ್ರಾತ್ಮದ ಶಕ್ತಿಯಿಂದ ಪಾಪ ಮತ್ತು ಮರಣವನ್ನ ಜಯಿಸಿದ್ರೋ ಅದೇ ಶಕ್ತಿ ಈಗ ನಮಗೂ ಲಭ್ಯವಾಗುತ್ತೆ. ಆ ಮರಣದ ದೇಹದ ಬಂಧನಗಳು ಕಳಚಿ ಬೀಳುತ್ತೆ. ಇದುವೇ ನೋಡಿ ಅಂತಿಮ ಜಯ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈ ಹೊಸ ಜೀವನ ಕೇವಲ ನಮ್ಮ ವೈಯಕ್ತಿಕ ಜಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮಗೊಂದು ಹೊಸ ಗುರುತನ್ನ, ಒಂದು ಹೊಸ ಉದ್ದೇಶವನ್ನ ಕೊಡುತ್ತೆ. ಪವಿತ್ರಾತ್ಮ ನಮ್ಮನ್ನ ಕೇವಲ ಬದಲಾಯಿಸೋದಿಲ್ಲ, ಬದಲಿಗೆ ಒಂದು ದೊಡ್ಡ ಕಾರ್ಯಾಚರಣೆಗಾಗಿ ನಮ್ಮನ್ನ ಸಿದ್ಧಪಡಿಸುತ್ತೆ. ಇಲ್ಲಿ ಅಭಿಷೇಕ ಮತ್ತು ಮುದ್ರೆ ಅನ್ನೋ ಎರಡು ಅದ್ಭುತವಾದ ಪರಿಕಲ್ಪನೆಗಳು ಬರುತ್ತೆ. ಮುದ್ರೆ ಅಂದ್ರೆ ಮಾಲೀಕತ್ವದ ಚಿಹ್ನೆ. ಯೋಚನೆ ಮಾಡಿ, ಒಬ್ಬ ರಾಜ ತನ್ನ ಆಸ್ತಿಗೆ ರಾಜಮುದ್ರೆ ಹಾಕಿದ ಹಾಗೆ ದೇವರು ಪವಿತ್ರಾತ್ಮದ ಮೂಲಕ ಇವರು ನನಗೆ ಸೇರಿದವರು ಅಂತ ನಮ್ಮಲ್ಲೇ ಮುದ್ರೆ ಹಾಕ್ತಾರೆ. ಅಷ್ಟೇ ಅಲ್ಲ, ಆ ಆತ್ಮವೇ ನಮ್ಗೆ ಮುಂದೆ ಸಿಗಲಿರೋ ದೊಡ್ಡ ಆಶೀರ್ವಾದದ ಗ್ಯಾರಂಟಿ, ಒಂದು ರೀತಿ ಅಡ್ವಾನ್ಸ್ ಪೇಮೆಂಟ್ ಇದ್ದಾಗೆ. ಹಾಗಾಗಿ ಈ ಹೊಸ ವಾಸ್ತವದ ಹಂತಗಳನ್ನ ನೋಡಿ. ಮೊದಲು ದೀಕ್ಷಾ ಸ್ನಾನದ ಮೂಲಕ ಪವಿತ್ರಾತ್ಮ ಮತ್ತು ಹೊಸ ಜೀವನವನ್ನ ಪಡೆಯೋದು. ಎರಡನೆಯದಾಗಿ ದೇವರ ಅಮೂಲ್ಯ ಸ್ವತ್ತು ಅಂತ ನಮ್ಮ ಮೇಲೆ ಮುದ್ರೆ ಹಾಕ್ಸ್ಕೊಳ್ಳೋದು. ಮತ್ತು ಮೂರನೆಯದಾಗಿ ಆ ಮುದ್ರೆಯೊಂದಿಗೆ ಬರುವ ಅಧಿಕಾರದಿಂದ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬದುಕುವ ಒಂದು ದೊಡ್ಡ ಕಾರ್ಯಾಚರಣೆಯನ್ನ ಹೊಂದುವುದು. ಹಾಗಾದ್ರೆ ಈ ಕಾರ್ಯಾಚರಣೆಯ ಉದ್ದೇಶವಾದರೂ ಏನು? ಇದಕ್ಕೆ ಹಲವು ಆಯಾಮಗಳಿವೆ. ಮೊದಲನೇದಾಗಿ, ನಮ್ಮ ಪರಿವರ್ತಿತ ಜೀವನದ ಮೂಲಕ ದೇವರ ಆಜ್ಞೆಗಳನ್ನ ಪಾಲಿಸೋದು ಸಾಧ್ಯ ಇದೆ ಅಂತ ಜಗತ್ತಿಗೆ ತೋರ್ಸೋದು. ಎರಡನೇದು, ಇದೆಲ್ಲ ಸಾಧ್ಯವೇ ಇಲ್ಲ ಅನ್ನೋ ಸೈತಾನನ ಸುಳ್ಳನ್ನ ನಮ್ಮ ಬದುಕಿನ ಮೂಲಕವೇ ಸುಳ್ಳು ಅಂತ ಸಾಬೀತುಪಡಿಸೋದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸುವಿನ ಪುನರುತ್ಥಾನದ ಶಕ್ತಿಗೆ ಜೀವಂತ ಸಾಕ್ಷ್ಯಗಳಾಗಿ ನಾವು ನಿಲ್ಲೋದು. ಹಾಗಾಗಿ ನಾವು ಶುರು ಮಾಡಿದ ಪ್ರಶ್ನೆಗೆ ಹಿಂತಿರುಗೋಣ. ಈ ಮರಣಕ್ಕೆ ಗುರಿಯಾದ ದೇಹದಿಂದ ನಮ್ಮನ್ನು ಯಾರು ಪಾರು ಮಾಡುವರು? ಉತ್ತರ ಈಗ ನಮಗೆ ಸ್ಪಷ್ಟವಾಗಿದೆ. ಯೇಸು ಕ್ರಿಸ್ತನು ಪವಿತ್ರಾತ್ಮದ ಶಕ್ತಿಯ ಮೂಲಕ. ಆದರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಹೊಸ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಪವಿತ್ರಾತ್ಮದ ಮೂಲಕ ನಮಗೆ ಸಿಕ್ಕಿರೋ ಈ ಹೊಸ ಜೀವನ ಈ ಜಗತ್ತಿಗೆ ಏನನ್ನ ಸಾಬೀತುಪಡಿಸುತ್ತದೆ? ನಮ್ಮ ಬದುಕು ಯಾವ ಸತ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ? ಯೋಚಿಸಿ.